ಚೀನಾ ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿ ದೊಡ್ಡ ಭೂಪ್ರದೇಶವನ್ನು ಹೊಂದಿರುವ ದೇಶಗಳಲ್ಲಿ ಒಂದು. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎರಡನೇ ದೇಶ ಕೂಡ ಹೌದು. ಆದರೆ ಈ ದೇಶದ ಯುವಕರಿಗೆ ಮದುವೆಯಾಗೋದಕ್ಕೆ ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ. ಯುವಕರ ಮದುವೆಗಾಗಿ ಕನ್ಯೆಗಳನ್ನು ಹುಡುಕುವಂತ ಈಗ ಚೀನಾ ಯಾವ ಮಟ್ಟಕ್ಕೆ ಇಳಿದಿದೆ ಗೊತ್ತಾ? ಈ ಸ್ಟೋರಿಯಲ್ಲಿದೆ ಫುಲ್ ಡೀಟೇಲ್ಸ್. ಚೀನಾ ಯುವಕರು ನೋಡ್ಲು ಕುಳ್ಳಕ್ಕೆ ಕೆಂಪಗೆ ತುಂಬುಗಲ್ಲದಲ್ಲಿ ಕಾಣುವ ಪುಟ್ಟ ಸುಂದರ ವಿಗ್ರಹದಂತೆ ಕಾಣ್ತಾರೆ. ಶ್ರೀಮಂತಿಕೆಯಲ್ಲೂ ಏನ್ ಕಮ್ಮಿ ಇಲ್ಲ, ಆದ್ರೂ ಕೂಡ ಹೆಂಡತಿ ಬೇಕು ಎಂದು ಅಳುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಅವರು ಬೇರೆ ದೇಶದ ಹುಡುಗಿಯರ ಹಿಂದೆ ಬಿದ್ದಿದ್ದಾರೆ. ಹೀಗಾಗಿ ನೇಪಾಳ, ಬಾಂಗ್ಲಾದೇಶದಿಂದ ಹುಡುಗಿಯರ ಕಳ್ಳ ಸಾಗಾಣಿಕೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅದರ ಬಗ್ಗೆ ತಿಳಿಯುವ ಮುನ್ನ ಇದಕ್ಕೆ ಕಾರಣ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಚೀನಾಗೆ ಮುಳುವಾಯ್ತಾ ಲೆಫ್ಟ್ ಓವರ್ ವಯಸ್ಸಿನ ಮಿತಿ. 800 ಯುವತಿಯರಿಗೆ ಒಬ್ಬನೇ ಒಬ್ಬ ಯುವಕನಿಲ್ಲ. ಲೆಫ್ಟ್ ಓವರ್ ಅಂದ್ರೆ ಮದುವೆಯ ವಯಸ್ಸು ಮುಗೀತು ಎಂಬುದನ್ನ ಹೇಳುವ ವಯಸ್ಸಿನ ಮಿತಿ ಚೀನಾದಲ್ಲಿ 25ರಿಂದ 27 ಇದು ಚೀನಾದ ಯುವಕರಿಗೆ ದೊಡ್ಡ ಮುಳುವಾಗಿದ್ದು, ಹೇಗೆ ಭಾರತದಲ್ಲಿ ಮದುವೆಯಾಗಲು ಹುಡುಗಿಯರ ಅರ್ಹ ವಯಸ್ಸು 30 ಎಂದು ಪರಿಗಣಿಸಲಾಗುತ್ತದೆಯೋ ಹಾಗೆ ಚೀನಾದಲ್ಲಿ 25 ಎಂದು ಪರಿಗಣಿಸಲಾಗುತ್ತಿದೆ. ಇದು ಚೀನಾದಲ್ಲಿ ಅತಿ ಹೆಚ್ಚು ಸಿಂಗಲ್ ಯುವಕರು ಸೃಷ್ಟಿಯಾಗಲು ಪ್ರಮುಖ ಕಾರಣವಾಗಿದೆ. ಇದು ಮಾತ್ರವಲ್ಲ, ಅಲ್ಲಿನ ಯುವತಿಯರು ಕೂಡ ಸೇ ನೋ ಮ್ಯಾರೇಜ್ ಎಂಬ ಟ್ರೆಂಡ್ ಕೂಡ ದೊಡ್ಡ ಅಲೆ ರೂಪಿಸಿದ್ದು, ಚೀನಾದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಯುವಕರು ಅವಿವಾಹಿತರಾಗಲು ಕಾರಣವಾಗಿದೆ. ಇನ್ನು 800 ಮಹಿಳೆಯರಿಗೆ ಒಬ್ಬನೇ ಒಬ್ಬ ಹುಡುಗ ಇಲ್ಲದೆ ಒದ್ದಾಡ್ತಿದ್ದಾರೆ. ಹೀಗಾಗಿಯೇ ಚೀನಾ ಈಗ ಕಳ್ಳ ಮಾರ್ಗಕ್ಕೆ ಮುಂದಾಗಿದೆ. ಬಾಂಗ್ಲಾ, ನೇಪಾಳದ ಹುಡುಗಿಯರ ಮೇಲೆ ಚೀನಾ ಕಣ್ಣು. ಹಣಕ್ಕಾಗಿ ಸರಬರಾಜು ಆಗ್ತಿದ್ದಾರೆ ಯುವತಿಯರು. ಮದುವೆಗಾಗಿ ದೇಶದಲ್ಲಿ ಹೆಣ್ಣು ಮಕ್ಕಳು ಸಿಗ್ತಿಲ್ಲ. ಹೀಗಾಗಿ ಚೀನಾ ದೇಶದ ಯುವಕರು ಅಂತಾರಾಷ್ಟ್ರೀಯ ವಿವಾಹಗಳಿಗೆ ಮಣೆ ಹಾಕ್ತಿದ್ದಾರೆ. ಬಾಂಗ್ಲಾದೇಶ ಹಾಗೂ ನೇಪಾಳದ ಬಡ ಹೆಣ್ಣು ಮಕ್ಕಳು ಇದಕ್ಕೆ ಗುರಿಯಾಗ್ತಿದ್ದಾರೆ. ಇವರಿಗೆ ಹಣದ ಆಸೆ ತೋರಿಸಿ ಅದ್ಭುತ ಜೀವನ ನಿಮ್ಮದಾಗುತ್ತೆ ಎಂದು ನಂಬಿಸಿ ಚೀನಾಗೆ ಸಪ್ಲೈ ಮಾಡಲಾಗ್ತಿದೆ. ಈ ಎರಡೂ ದೇಶಗಳಿಂದ ದೊಡ್ಡ ಮಟ್ಟದ ಮಾನವ ಕಳ್ಳ ಸಾಗಾಣಿಕೆ ನಡೆದಿದೆ. ಒಟ್ಟಾರೆ ಚೀನಾದ ಯುವಕರ ಮದುವೆ ಹಾಗೂ ಸಂತಾನಾಭಿವೃದ್ಧಿ ಆಸೆಗೆ ಬಾಂಗ್ಲಾ ಹಾಗೂ ನೇಪಾಳದ ಅಮಾಯಕ ಬಡ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ದಾರೆ. ಇದು ಹೀಗೆ ಮುಂದುವರೆದೇ ಆದಲ್ಲಿ ಭವಿಷ್ಯದಲ್ಲಿ ಚೀನಾದಲ್ಲಿ ದೊಡ್ಡ ಜನಸಮುದಾಯ ಬದಲಾವಣೆ ಆಗಲಿದೆ ಎಂಬ ಆತಂಕವನ್ನ ಚೀನಾದ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಚೀನಾಗೆ ತನ್ನ ದೇಶದಲ್ಲಾಗುತ್ತಿರುವ ಲಿಂಗ ಅಸಮಾನತೆ ಸರಿದೂಗಿಸಲು ಸಾಧ್ಯವಿದ್ದ ಎಲ್ಲಾ ದಾರಿಗಳನ್ನ ತನ್ನದಾಗಿಸಿಕೊಳ್ತಿದೆ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.